ಇನ್ನು ದಾವಣಗೆರೆ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಬದಲಾವಣೆಯ ವಿಚಾರ ಏನು ನಡೀತಾ ಇದೆ ಈ ವಿಚಾರದಲ್ಲಿ ಈಗ ಶಾಸಕಾಂಗ ಶಿವಗಂಗಾ ಬಸವರಾಜ್ ಪತ್ರದ ಬಗ್ಗೆ ಸಿಎಂ ಡಿಸಿಎಂ ಅವರು ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸಿಬಿಟ್ಟಿದ್ದಾರೆ. ಚಲೋ ಆಯ್ತು, ಶಾಸಕ ಪತ್ರ ಬರೆದಿದ್ದು ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವರು ಎಂ ಬಿ ಪಾಟೀಲ್ ಅವರು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಕಡೆಗೆ ನುಡಿಸ್ಕೊಂಡ್ಬಿಟ್ಟಿದ್ದಾರೆ. ಬೇಡ ನಮ್ಗೆ ಇದೆಲ್ಲ ಯಾಕೆ ಸಾವಾಸ ಬೇಕಿದು ಅಂತ ಹೇಳ್ಬಿಟ್ಟು ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಅವರು ಆ ಕಡೆ ಹೋಗಿದ್ದಾರೆ. ಈ ಕಡೆಗೆ ಸಿಎಂ ಡಿಸಿಎಂ ಅವರು ಮಾತ್ರ ಪ್ರತಿಕ್ರಿಯೆ ಕೊಡೋಕೆನೆ ನಿರಾಕರಿಸಿಬಿಟ್ಟಿದ್ದಾರೆ. ಮಿನಿಸ್ಟರ್ ಬದಲಾವಣೆ ಲೆಟರ್ ಬರೆದಿದ್ದಾರೆ ಸರ್. ದಾವಣಗೆರೆ ಸಚಿವರನ್ನ ಬದಲಾವಣೆ ಮಾಡಿ ಉಸ್ತುವಾರಿ ಸಚಿವರನ್ನ ಶಾಸಕರು ಲೆಟರ್ ಬರೆದಿದ್ದಾರೆ ಸರ್. ಸರ್ ಮಿನಿಸ್ಟರ್ ಬದಲಾವಣೆ ಲೆಟರ್ ಬರೆದಿದ್ದಾರೆ ಸರ್. ಸರ್ ಈಗ ಸಂವಿಧಾನ ಸರ್ ಕೆಡಿಬಿ ಬಸವರಾಜ್ ಅವರು ಡಿಸಿಎಂಗೆ ಲೆಟರ್ ಬರೆದಿದ್ದಾರೆ ಸರ್. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಅಸಮಾಧಾನ ಇದೆ ಸರ್. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಹರಿಸ್ತಾರೆ. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದರ ಜೊತೆಗೆ ನಾನೇನು ಬದಲಾಯಿಸೋನು ಅಲ್ಲ, ಅದರಿಂದ ಮುಖ್ಯಮಂತ್ರಿಗಳೇ ಗಮನಿಸ್ತಾರೆ. ಬಸವರಾಜ್ ಅವರು ಡಿಸಿಎಂಗೆ ಲೆಟರ್ ಬರೆದಿದ್ದಾರೆ ಸರ್. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಅಸಮಾಧಾನ ಇದೆ ಸರ್. ನಾನು ನೋಡ್ಲಾರ್ದೇನು ಮಾತನಾಡೋದು ಸರಿಯಲ್ಲ. ಯಾರ ಪತ್ರ ಏನು ಬರದ ಪತ್ರನೂ ನಾನು ನೋಡಿಲ್ಲ, ಆ ಪತ್ರ ನನ್ನ ಗಮನಕ್ಕೂ ಬಂದಿಲ್ಲ. ಮುಖ್ಯಮಂತ್ರಿಗಳಿಗೂ ಅವ್ರ ಪತ್ರ ಬರೆದಿದ್ರು, ನಾನು ನೋಡ್ಲಾರ್ದೇನು ಮಾತನಾಡೋದು ಸರಿಯಲ್ಲ. ಯಾರ ಪತ್ರ ಏನು ಬರದ ಪತ್ರನೂ ನಾನು ನೋಡಿಲ್ಲ, ಆ ಪತ್ರ ನನ್ನ ಗಮನಕ್ಕೂ ಬಂದಿಲ್ಲ. ಮುಖ್ಯಮಂತ್ರಿಗಳಿಗೂ ಅವ್ರ ಪತ್ರ ಬರೆದಿದ್ರು, ನಾನು ನೋಡ್ಲಾರ್ದೇನು ಮಾತನಾಡೋದು ಸರಿಯಲ್ಲ. ಚೆನ್ನಾಗಿದೆ. ಈಗ ಈ ವಿಚಾರದಲ್ಲಿ ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತೇಳಿ. ತುಂಬ ಶಾಸಕರು ಇಂಥ ಅಸಮಾಧಾನಗಳಿರಬೇಕು, ಬಟ್ ಇವರು ಮಾತ್ರ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಬದಲಾವಣೆ ಲೆಟರ್ ಬರೆದಿದ್ದಾರೆ ಸರ್. ದಾವಣಗೆರೆ ಸಚಿವರನ್ನ ಬದಲಾವಣೆ ಮಾಡಿ ಉಸ್ತುವಾರಿ ಸಚಿವರನ್ನ